ಸ್ನೇಹಿತರೆ, ನಾನು ಆಲೂಗಡ್ಡೆ ಎಲ್ಲ ಖಾಲಿ ಮಾಡಿಕೊಂಡು ಹಾಸನದಲ್ಲಿ ಸೀದಾ ನಾನು KR ಪೇಟೆ ಕಡೆ ಬಂದೆ. ಯಾಕಪ್ಪ ಅಂದರೆ ಶುಂಠಿ ಎಲ್ಲ ಕೇಳಿದೆ, ಅಲ್ಲಿ ಲೋಡೆಲ್ಲ ಆಗಲ್ಲ ಅಂದರು. ಅದಕ್ಕೆ ಇಲ್ಲಿ ಬಂದೆ. ಅವಾಗೆ ಲೋಡಿಂಗ್ ಎಲ್ಲ ಶುರು ಮಾಡಿದ್ದಾರೆ. ಬಂದಿದ್ದ ತಕ್ಷಣವೇ ಲೋಡಿಂಗ್ ಶುರು ಮಾಡಿಬಿಟ್ರು. ನೋಡಿ, ಎಲ್ಲ ಈ ಥರ ಜೀತೋ ಗಾಡಿ, ಸಣ್ಣ ಗಾಡಿಗಳು, ಬಡ ದೋಸ್ತ್ ಗಾಡಿಗಳಲ್ಲಿ ತಂದು ಹಾಕ್ತಾಯಿದ್ರು. ಚೆನ್ನಾಗಿರೋ ಕಾಯಿ ಮಾತ್ರ ಹಾಕ್ತಾರೆ, ಇನ್ನು ಬಾಕಿ ಹಂಗೆ ವಾಪಸ್ ಹಾಕಿ ಕಳಿಸ್ತಾರೆ. ಇವ್ರು ಲೋಡ್ ಮಾಡ್ತಾ ಇರೋದು ನೋಡಿ, ಒಂದೇ ದಿನದಲ್ಲೇ ಲೋಡ್ ಮಾಡಿಬಿಡ್ತಾರೇನೋ ಅನ್ಕೋಬಿಟ್ಟೆ ಬೇರೆಯಾದಲ್ಲಿ. ಅದು ಇನ್ನೊಂದು ಗಾಡಿ ಬೇರೆ ಲೋಡ್ ಮಾಡಿ ಕಳಿಸ್ಬಿಟ್ರು ನಿನ್ನೆ. ಅದು ನಮ್ಮ ಗಾಡಿ ಆಲ್ಟ್ ಮಾಡಿಬಿಟ್ರು. ಇದು ಇನ್ನೊಂದು ಗಾಡಿ ಬೇರೆ ಬಂತು. ಅವ್ರು ಮಾತಾಡಿಸ್ಲಿಲ್ಲ ಗಾಡಿ ಡ್ರೈವರು. ನಾನೇ ಅಲ್ಲಿ ಟೀ ಅಂಗಡಿ ಹತ್ರ ಹೋದಾಗ, ಟೀ ಅಂಗಡಿ ಹತ್ರ ಸಿಕ್ಕಿದಾಗ ಮಾತಾಡಿಸ್ದೆ. ನಿನ್ನೆ ಅಲ್ಲೇ ಮರದ ಕೆಳಗಡೆನೇ ಲೋಡ್ ಆಗಿದ್ದು. ಆದರೆ ನೈಟ್ ಹೊತ್ತಲ್ಲಿ ನಿಲ್ಸಕ್ಕೆ ಬರೋಲ್ಲ, ಇಲ್ಲಿ ಬಂಕ್ ಹತ್ರ ನಿಲ್ಲಿಸಿದ್ದೆ. ಅದಾದಮೇಲೆ ತೊಗೊಂಡು ಬಂದು ಇಲ್ಲಿ ಮರದ ಹತ್ರನೇ ನಿಲ್ಲಿಸಿದ್ದೀನಿ ನೆರಳಲ್ಲಿ. ತುಂಬ ಅಂದರೆ ತುಂಬ ಬಿಸಿಲು. ಆ ಕಾಯಿ ಬೇರೆ ಬಿಸಿಲಿಗೆ ಒಂಥರ ಆಗಿಬಿಡ್ತವೆ. ಅದರಿಂದಾಗಿ ಇಲ್ಲಿಗೆ ತಂದು ನಿಲ್ಲಿಸಿದ್ದೀನಿ ಮರದ ಕೆಳಗಡೆ. ಈಗ ನೋಡ್ರಿ, ಇದರಲ್ಲಿರೋ ಒಂದೆರಡು ಎಳ್ನೀರು ತೊಗೊಂಡು ಕುಡಿತಾ ಇದ್ದೀನಿ. ಇನ್ನೇನು ಮಾಡೋಣ. ಎಳ್ನೀರು ಕುಡಿಯೋದೆಲ್ಲ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನು ಏನೇನೂ ಆಗಲ್ಲ. ಯಾರ್ಯಾರು ಬಿಸಿಲಲ್ಲೆಲ್ಲ ತುಂಬ ಕೆಲಸ ಮಾಡ್ತಾರೋ ಅವರೆಲ್ಲ ಕೂಡ ಈ ಥರ ಎಳ್ನೀರೆಲ್ಲ ತುಂಬ ಚೆನ್ನಾಗಿ ಕುಡಿಬೇಕು. ಇಲ್ಲ ಅಂದರೆ ಕಿಡ್ನಿ ಸ್ಟೋನ್ ಆಗೋದು. ಈ ಬೇಸಿಗೆಯಲ್ಲಂತೂ ಎಳ್ನೀರು ಚೆನ್ನಾಗಿ ಕುಡಿಲೇಬೇಕು. ಅದೆಲ್ಲ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದಾಗಿ ಎಳ್ನೀರು ಅನ್ನೋದು ಎಲ್ಲರೂ ಕುಡೀರಿ. ಇದು ನಾವು ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಜ್ಯೂಸ್ ಕುಡಿತೀವಲ್ಲ, ಅವನ್ನ ಯಾರು ಜಾಸ್ತಿ ಕುಡಿಯೋಕೆ ಹೋಗ್ಬಿಡ್ರಿ. ಇದನ್ನೇ ಕುಡೀರಿ, ತುಂಬ ಒಳ್ಳೆಯದು. ಅಂತೂ ಇಂತೂ ಲಾಸ್ಟ್ ಗಾಡಿ, ಒಂದೇ ಒಂದು ಗಾಡಿಗೋಸ್ಕರ ಇಷ್ಟೊತ್ತು ನಿಲ್ಲಿಸಿದ್ರು. ಅದಾದಮೇಲೆ ಲೋಡೆಲ್ಲ ಆಯಿತು. ಏನು ಟೀ ಕುಡಿಯೋಣ ಅಂತ ಬಂದೆ. ಇಲ್ಲಿ ಓಡಬೇಕಿನ್ನ. ಆ ಅಣ್ಣವ್ರು ಬೇರೆ ಬರ್ತೀನಿ ತಡಿ ಹೋಗಿ ಅಂತ ಅಂದರು. ಮತ್ತೆ ನೋಡಿದ್ರೆ ಊಟ ಏನೂ ಸಿಗಲೇ ಇಲ್ಲ ಮಧ್ಯಾಹ್ನ ಹೊತ್ತು. ಅದರಿಂದಾಗಿ ಇನ್ನೊಂದು ಹತ್ರ ಬಂದು ಇಲ್ಲಿ ಟೀನು ಮತ್ತು ವಡೆ ಎಲ್ಲ ತಿನ್ಕೊಂಡು ಹೊರಟೆ. ನಾನು KR ಪೇಟೆ ಮೇಲಿಂದ ಹೋಗ್ತಾಯಿದ್ದೀನಿ. ನಮ್ಮ ಜೊತೆಯಲ್ಲೇ ಗಾಡಿ ಲೋಡ್ ಆಗಿತ್ತಲ್ಲ ನೋಡಿರಿ, ಇದೇ ಗಾಡಿನೇ. ಅದೂ ಅವರು ಕಾಟ ಮಾಡಿಸ್ತಾ ಇದ್ದಾರೆ. ನಾವಿಬ್ಬರು ಈಗ ಜೊತೆಗೇ ಹೋಗೋದು. ಹಂಗಂತ ಅಂದ್ಕೊಂಡು ಸ್ವಲ್ಪ ಅರಸೀಕೆರೆ ಹತ್ರ ಬಂದಿದ್ದ ತಕ್ಷಣವೇ ಆ ಗಾಡಿ ಅಣ್ಣವರು ಹಿಂದೆಗಡೆನೇ ಕಾಣಿಸ್ಲಿಲ್ಲ ನನಗೆ, ಪಕ್ಕದಲ್ಲೂ ಕಾಣಿಸ್ಲಿಲ್ಲ. ಸರಿ ಆಯಿತು ಅಂತೇಳಿ ಅಲ್ಲಿಂದ ಹೊರಟಿದ್ದು. ಅರಸೀಕೆರೆ ಎಲ್ಲ ಬಿಟ್ಟು ಹಿಂದೆಲ್ಲಿ ಸ್ವಲ್ಪ ಚೀಲ ಹಾಕ್ಕೊಂಡು ಸೀದಾ ನಾವು ಇಲ್ಲಿ ಕಿತ್ತೂರು ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಎಲ್ಲ ಹಾಕ್ಕೊಂಡು ಇಲ್ಲಿ ಬೆಳಗಾವಿಯಲ್ಲಿ ನಾಷ್ಟ ಎಲ್ಲ ಮಾಡಿಕೊಂಡು ಅವಲಕ್ಕಿ ನಾಷ್ಟ ಸೀದಾ ಇಲ್ಲಿ ಕರಾಡ್ ಹತ್ತತ್ರ ಬಂದುಬಿಟ್ವಿ. ಕರಾಡೆಲ್ಲ ದಾಟಿದ್ದಾದಮೇಲೆ ನಮಗೆ ಇಲ್ಲಿ ಲಸ್ಸಿ ಕುಡಿಯೋಣ ಅಂಥೇಳಿ ಲಸ್ಸಿ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಬಿಸಿಲು. ನಮ್ಮ ಅಣ್ಣವರು ಜ್ಯೂಸ್ ಕುಡಿದ್ರು, ನನಗೆ ಲಸ್ಸಿ ಬೇಡ ಅಂದಿದ್ದಕ್ಕೆ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಲಸ್ಸಿ ಎಲ್ಲ ಕುಡಿದು ಮತ್ತೆ ನಾವು ಇಲ್ಲಿಂದ ಕಂಟಿನ್ಯೂ ಮಾಡಬೇಕು ನಮ್ಮ ಜರ್ನಿ.